ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್. ಇವತ್ತು ನಾವು ಚರ್ಚೆ ಮಾಡೋ ವಿಷಯ ಏನೆಂದರೆ ಯೂನಿಯನ್ ಬಜೆಟ್ 2024. ಅದರಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ನೋಡೋಣ. ಆಮೇಲೆ ಸರ್ಕಾರ ನಮಗೆ ಯಾವ ಥರ ಲಾಭ ನೀಡ್ತಾ ಇದೆ ಅಂತ ನೋಡೋಣ. ಬನ್ನಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋಣ. ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ, ಇದರಿಂದ ಸ್ಟಾಕ್ ಮಾರ್ಕೆಟ್ಗೆ ಏನು ಎಫೆಕ್ಟ್ ಆಗುತ್ತೆ ನೋಡೋಣ. ಮಾರ್ಕೆಟ್ ಬುಲ್ ರನ್ ಆಗುತ್ತೋ ಏನು ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೋ. ಎಲ್ಲ ದೇಶದ ಗ್ರೋತ್ ಯಾವುದರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಸರ್ಕಾರಗಳು ರಸ್ತೆ, ದೊಡ್ಡ ದೊಡ್ಡ ಕಟ್ಟಡಗಳು ಹಾಗೂ ಸರ್ಕಾರಿ ಇತರ ಎಲ್ಲ ಒಂದು ಡೆವಲಪ್ಮೆಂಟ್ಗೋಸ್ಕರ ಸರ್ಕಾರ ಯಾವ ಥರ ಅಲೋಕೇಶನ್ ಮಾಡುತ್ತೆ ಅಂತ ನೋಡೋಣ. ಇದರಲ್ಲಿ ಮೇನ್ ಬಂದ್ಬಿಟ್ಟು ರೋಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಹಾಗೂ ಎಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕವರ್ ಆಗುತ್ತೆ. ಮತ್ತು ಇವಾಗ ಸೆಕ್ಟರ್ ವೈಸ್ ಬಂದರೆ ಯಾವ ಸೆಕ್ಟರ್ಗೆ ಎಷ್ಟು ಮೀಸಲಾತಿ ಅಂದರೆ ಅಲೋಕೇಶನ್ ಮಾಡ್ತಾರೆ ಅಂತ ನೋಡೋದು. ಇದರಲ್ಲಿ ಬಂದ್ಬಿಟ್ಟು ರೈಲ್ವೇಸ್ ಇದೆ, ಆಮೇಲೆ ಡಿಫೆನ್ಸ್ ಸೆಕ್ಟರ್ ಇದೆ. ಮೋಸ್ಟ್ಲಿ ರೈಲ್ವೇಸಲ್ಲಿ ಕೆಲವೊಂದು ಕಂಪ್ನಿ ಬರ್ತವೆ. ಇದು ಯಾವುದು ಅಂದರೆ RVNL, ಇರ್ಕಾನ್ ಇಂಟರ್ನ್ಯಾಷನಲ್, ಇರ್ಡಾ ಬಂದ್ಬಿಟ್ಟು ಫೈನಾನ್ಸ್ ಮಾಡೋ ಕಂಪ್ನಿ. ಈ ಥರ ಅದು ಡಿಫೆನ್ಸ್ ಸೆಕ್ಟರ್ ಇವತ್ತು ನೋಡೋದಾದರೆ ಒಂದು ಇದರಲ್ಲಿತ್ತು, ಇವತ್ತು ಬುಲ್ ರನ್ನಲ್ಲಿ ಇತ್ತು. ಇವತ್ತು ನೋಡೋಣ ನಾಳೆ ಯಾವ ಥರ ಅದಕ್ಕೆ ಅಲೋಕೇಶನ್ ಮಾಡ್ತಾರೆ ಅಂತ. ಮೇನ್ ಇವಾಗ ನಾವು ಕಾಮನ್ ಮ್ಯಾನ್ ಅಂತೇವಲ್ಲ, ಅವ್ರಿಗೇನು ಬೆನಿಫಿಟ್ಸ್ ಅಂದರೆ ಗೋಲ್ಡನ್ ಪಾಯಿಂಟ್ಸ್ ನಾವು ಫೋಕಸ್ ಮಾಡಬೇಕಂದ್ರೆ ಟ್ಯಾಕ್ಸಲ್ಲಿ ನಮಗೆ ಯಾವ ಥರ ಲಾಭ ಸಿಗುತ್ತೆ ಅಂತ ನೋಡಬೇಕು. ಇವಾಗ ಮೋಸ್ಟ್ಲಿ ಎಕ್ಸ್ಪೆಕ್ಟೇಷನ್ ದೊಡ್ಡ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ, ಒಂದು ಟ್ಯಾಕ್ಸಲ್ಲಿ ರಿಲೀಫ್ ಸಿಗ್ಬೋದು ಒಂದು ಕಾಮನ್ ಮನುಷ್ಯನಿಗೆ ಅಂತೇಳಿ. ನೋಡೋಣ ಅದರಲ್ಲಿ ಏನು ನಮಗೆ ರಿಲೀಫ್ ಸಿಗುತ್ತೆ ಅಂತೇಳಿ. ಸುಮಾರು ನಮ್ಮಲ್ಲಿ ಟ್ಯಾಕ್ಸ್ ನಮ್ಮ ಕೈಯಲ್ಲಿ ಉಳಿತಂದರೆ ನಮ್ಮದು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಕನ್ಸಂಪ್ಷನ್ ಜಾಸ್ತಿ ಆತಂದರೆ GDPಯಲ್ಲಿ ಸ್ವಲ್ಪ ಗ್ರೋತ್ ಜಾಸ್ತಿ ಆಗುತ್ತೆ. GDP ಫಾರ್ಮುಲಾದಲ್ಲಿ ಕನ್ಸಂಪ್ಷನೇ ಮೇನ್ ಪಾರ್ಟ್ ಇರೋದು. ಸೊ ನಮ್ಮ ಹತ್ರ ದುಡ್ಡು ಜಾಸ್ತಿ ಉಳಿತಂದರೆ ನಾವು ಜಾಸ್ತಿ ಖರ್ಚು ಮಾಡ್ತೀವಿ, ಕನ್ಸಂಪ್ಷನ್ ಜಾಸ್ತಿ ಮಾಡ್ತೀವಿ. ಅದ್ರ ಮೇಲೆ ಒಂದು ನೋಡೋಣ ಏನಾಗುತ್ತೆ ಅಂತ. ಇವಾಗ ಟ್ಯಾಕ್ಸ್ ಎಕ್ಸಂಪ್ಷನ್ ಬಂದ್ಬಿಟ್ಟು 0ಲಿಂದ 2.5 ಲ್ಯಾಕ್ವರೆಗೂ ಎಕ್ಸಮ್ಟ್ ಇದೆ. ಮೋಸ್ಟ್ಲಿ ಅದು ಏನೋ ಜಾಸ್ತಿ ಆಗ್ಬೋದು, ಈ ಸಲ 3 ಲ್ಯಾಕ್ ಮಾಡ್ಬೋದು, ಇಲ್ಲ 4 ಲ್ಯಾಕ್ ಮಾಡ್ಬೋದು. ಲೆಟ್ಸ್ ಸಿ ಏನಾಗುತ್ತೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಇದು ಮಾಡ್ಬೋದು ಅಂದರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಶೇರ್ ಮಾರ್ಕೆಟ್ ಕ್ರ್ಯಾಶ್ ಆಗ್ಬೋದಾ ಅಂತ ಹೇಳ್ತಾ ಇದ್ದಾರೆ, ಎಲ್ಲ ಬುಲ್ ರನ್ ಆಗ್ಬೋದಾ ಅಂತೇಳಿ. ಯಾವ ಬೇಸ್ ಮೇಲೆ ಅಂದರೆ ಇವರು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಹಾಗೂ ಕ್ಯಾಪಿಟಲ್ ಗೇನ್ 2 ಟ್ಯಾಕ್ಸ್ ಇದೆ ಇವಾಗ ಸದ್ಯಕ್ಕೆ. ಇದರಲ್ಲಿ ಯಾವುದೇ ಒಂದು ಕೈ ಬಿಟ್ಟರೆ ಮಾರ್ಕೆಟ್ ಒಂದು ಬೂಮಲ್ಲಿ ಬರುತ್ತೆ. ಇಲ್ಲ ಅಂದರೆ ನೋಡೋಣ ಒಂದು ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ ಇರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮೇನ್ FNO ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಟ್ರೇಡಿಂಗ್ ಮಾಡೋರಿಗೆ ಒಂದು ದೊಡ್ಡ ಚಾರ್ಜಸ್ ಒಂದು 30% ಚಾರ್ಜಸ್ ಟ್ಯಾಕ್ಸ್ ಹಾಕ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅದು ಆಯ್ತು ಅಂದರೆ ಮೋಸ್ಟ್ಲಿ ಮಾರ್ಕೆಟ್ ಏನು ಕ್ರ್ಯಾಶ್ ಆಗಬಹುದು. ಯಾಕೆಂದರೆ ಅದನ್ನು ಇವಾಗ ನಾರ್ಮಲ್ ಒಂದು ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಬಹುದು. ಅದೇ ವಿಚಾರ ಮಾಡ್ತಾ ಇದ್ದಾರೆ. ನೋಡೋಣ ಅದು ಆಯ್ತು ಅಂದರೆ ಒಂದು ಕ್ರ್ಯಾಶ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಈ 5 ಪಾಯಿಂಟ್ಗಳು ಮಾತ್ರ ನಾವು ಗಮನದಲ್ಲಿಟ್ಟು ನಾಳೆ ಬಜೆಟನ್ನು ವೀಕ್ಷಣೆ ಮಾಡೋಣ. ನಮಗೆ ಏನಾಗುತ್ತೆ ಲಾಭ, ಏನು ನಷ್ಟ ಆಗುತ್ತೆ. ಮಾರ್ಕೆಟ್ ಆ್ಯಕ್ಚುಲಿ ಮೇನ್ ನಾವು ಶೇರ್ ಮಾರ್ಕೆಟಲ್ಲಿರೋರು, ನಮಗೆ ಮಾರ್ಕೆಟ್ಲಿಂದ ಏನು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾಳೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ನಲ್ಲಿ ಗೊತ್ತಾಗುತ್ತೆ. ನೋಡೋಣ. ಓಕೆ.
ಮತ್ತು ಒಂದು ಬಜೆಟಲ್ಲಿ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ ಶಿಪ್ ಬಿಲ್ಡಿಂಗ್ ಕಂಪ್ನೀಸ್ಗೆ PLI ಸ್ಕೀಮ್ ಕೊಡೋ ಒಂದು ವಿಚಾರ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಅದೇನಾದರೂ ಅನೌನ್ಸ್ ಆದರೆ ಶಿಪ್ ಬಿಲ್ಡಿಂಗ್ ಕಂಪ್ನಿ ಯಾವುದಂದರೆ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಹಾಗೂ ಮಸ್ಗಾ ಡಾಕ್, ಕೊಚಿನ್ ಶಿಪ್ ಯಾರ್ಡ್ ಇವ್ರಿಗೆ ಒಂದು ಒಳ್ಳೆಯ ಒಂದು ಬುಲ್ ರನ್ ನೋಡ್ಬೋದು. ಇವಾಗ ಆಲ್ರೆಡಿ ಆಗಿದೆ, ಮುಂದೆ ಮತ್ತೆ ಜಾಸ್ತಿ ಆಗಬಹುದು. ನೋಡೋಣ ಏನಾಗುತ್ತೆ ಅಂಥೇಳಿ. ಓಕೆ, ಇಲ್ಲಿವರೆಗಂತೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ನಾಳೆ ಎಲ್ಲ ಒಳ್ಳೆ ಇದು ಇರುತ್ತೆ ಅಂತ. ನೋಡೋಣ ನಾಳೆ ಬಜೆಟ್ ಆದಮೇಲೆ ಏನಾಗುತ್ತೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು.